ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾದರೂ ಪ್ರಾಬ್ಲಮ್ ಇದೆಯಾ? ರಿಪೋರ್ಟ್ಸ್ ಪ್ರಕಾರ ಆ ಥರ ಏನೂ ಪ್ರಾಬ್ಲಮ್ಸ್ ಕಾಣಿಸ್ತಿಲ್ಲ ಕಣೋ. ರಿಪೋರ್ಟ್ಸ್ ಲುಕ್ಸ್ ಪರ್ಫೆಕ್ಟ್ಲಿ ನಾರ್ಮಲ್. ತಲೆಯಲ್ಲಿ ಏನಾದರೂ ರಕ್ತ ಹೆಪ್ಪುಕಟ್ಟಿದ್ರೆ ಅಥವಾ ಟಿಶ್ಯೂ ಡ್ಯಾಮೇಜ್ ಇದ್ದರೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಟ್ಟಿರೋದು. ಆದರೆ ಆ ಥರ ಏನೂ ಕಾಣಿಸ್ತಿಲ್ಲ. ಓಕೆ, ಬಟ್ ಅವ್ರು ಯಾಕೆ ಹೀಗಿದ್ದಾರೆ? ಏನಾಗಿದೆ ಅವ್ರಿಗೆ? ಅದೇ ಅರ್ಥ ಆಗ್ತಾ ಇಲ್ಲ. ನಾನು ಡಾಕ್ಟ್ರು, ದೇವ್ರಲ್ವಲ್ಲ. ಎಷ್ಟೋ ಸರಿ ಸಿಂಪ್ಟಮ್ಸ್ನ ನೋಡಿಕೊಂಡು ಈ ಥರ ಇರಬಹುದು ಅಂತ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಅದು ವರ್ಕ್ ಆಗಲಿಲ್ಲ ಅಂದರೆ ಇನ್ನೇನಿರ್ಬೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅಮ್ಮನ ಕೇಸು ಹಾಗೆ ಆಗಿದೆ ಕಣೋ. ಯಾವ ಜಡ್ಜ್ಮೆಂಟ್ಗೂ ಬರೋಕ್ಕಾಗ್ತಿಲ್ಲ. ಏನಾಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬೈ ದ ವೇ, ಅಮ್ಮ ಯಾವಾಗಲೂ ಹೀಗೆ ಸೈಲೆಂಟಾಗಿರ್ತಾರಾ ಅಥವಾ ಯಾವಾಗಾದರೂ ವಿಚಿತ್ರವಾಗಿ ಬಿಹೇವ್ ಮಾಡೋದನ್ನ ನೀವು ಯಾರು ಅಬ್ಸರ್ವ್ ಮಾಡಿದ್ದೀರಾ? ಹಾಂ, ಕೆಲವು ಸರ್ತಿ ಈ ಇದ್ದಕ್ಕಿದ್ದಾಗೆ ಏನೋ ಭಯ ಪಡ್ತಾರೆ, ಪ್ಯಾನಿಕ್ ಆಗ್ತಾರೆ. ಇತ್ತೀಚೆಗೆ ನಮ್ಮ ಮಾವನ ಮನೆಗೆ ಒಂದು ಗೃಹ ಪ್ರವೇಶ ಇತ್ತು. ಅಲ್ಲಿ ಹೋಮಕ್ಕೆ ಬೆಂಕಿ ಹಾಕ್ತಾರಲ್ಲ, ಆ ಬೆಂಕಿ ನೋಡಿ ಬೆಚ್ಚಿ ಬಿದ್ದುಬಿಟ್ರು. ಇಷ್ಟು ವರ್ಷ ನನ್ನ ತಂಗಿ ನಮ್ಮ ಅಮ್ಮನ ಜೊತೆ ಇದ್ದಲ್ಲ, ಅವಳು ಹೇಳೋ ಪ್ರಕಾರ ಅಮ್ಮ ಬಹಳ ವರ್ಷದಿಂದ ಈ ಥರ ಬೆಂಕಿ ನೋಡಿದ್ರೆ ಭಯ ಬೀಳ್ತಾ ಇದ್ದಾರಂತೆ. ಹಾಂ, ಈಗ ಸ್ವಲ್ಪ ಹೊತ್ತು ಮುಂಚೆ ನಾವು ರಿಪೋರ್ಟ್ಗೋಸ್ಕರ ಕಾಯ್ತಾ ಕೂತಿದ್ವಲ್ಲ, ಆಗ ಇಬ್ಬರು ಮಕ್ಕಳನ್ನ ನೋಡಿ ಎಕ್ಸೈಟ್ ಆಗ್ಬಿಟ್ರು. ಅವರಿಬ್ಬರನ್ನ ನೋಡಿ ನಾನು ಮತ್ತೆ ನನ್ನ ತಂಗಿನ ಕೊಟ್ಟು ತಬ್ಕೊಂಡ್ರು. ಆಮೇಲೆ ಮುಂಚೆ ನಮ್ಮನ್ನು ಹೇಗೆ ಕರೀತಾ ಇದ್ರಲ್ಲ ಹಾಗೆ ಅವ್ರನ್ನೂ ಕರೀತಾ ಇದ್ರು. ಸಿವಿಯರ್ ಡಿಪ್ರೆಷನಿಂದ ಮೋಸ್ಟ್ಲಿ ಈ ಥರ ಆಗಿರ್ಬೋದು, ಅಥವಾ ಏನಾದರೂ ಶಾಕಿಂದನೂ ಈ ಥರ ಆಗಿರಬಹುದು. ಅವ್ರ ಮನಸ್ಸಿಗೆ ಘಾಸಿ ಆಗೋ ಥರ ಯಾರೋ ಏನೋ ಮಾಡಿರೋ ಸಾಧ್ಯತೆನೂ ಇದೆ. ಹೀಗೆ ಅಂತ ಗೆಸ್ ಮಾಡೋದು ತುಂಬ ಕಷ್ಟ. ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟೀಸ್. ಅಮ್ಮ ಹೀಗಾಗೋದಕ್ಕೆ ಕಾರಣ ಏನು ಅಂತ ಗೊತ್ತಿರೋರು ಯಾರಾದರೂ ಸಿಕ್ಕಿದ್ರೆ ಆ ಮಾಹಿತಿ ಮೇಲೆ ನಾವೇನಾದರೂ ವರ್ಕ್ ಮಾಡ್ಬೋದು. ಇಲ್ಲಾಂದರೆ ಹೀಗೆ ಇದಾಗಿರ್ಬೋದು ಅದಾಗಿರ್ಬೋದು ಅಂತ ಗೆಸ್ ಮಾಡ್ಕೊಂಡು ಕೂತಿರ್ಬೇಕಾಗತ್ತೆ. ಬಟ್ ಆ ಥರ ಯಾರೂ ಗೊತ್ತಿಲ್ವಲ್ಲ. ಈಗೇನು ಮಾಡೋದು? ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಅಲ್ಲ, ಮೆಡಿಕಲ್ ಸೈನ್ಸ್ ಇಷ್ಟೊಂದು ಅಡ್ವಾನ್ಸ್ ಆಗಿದೆ. ನೋಡು ಗೌತಮ್, ಮೆಡಿಕಲ್ ಫೀಲ್ಡಲ್ಲಿ ನಾವು ಎಷ್ಟೇ ಅಡ್ವಾನ್ಸ್ ಆಗಿದ್ರೂ ನಮಗೆ ಗೊತ್ತಿರೋದು ಇಷ್ಟೇ, ಒಂದು ಸಾಸಿವೆ ಕಾಳಷ್ಟು. ಗೊತ್ತಿಲ್ಲದೆ ಇರೋದು, ಅರ್ಥ ಮಾಡ್ಕೊಳಕ್ಕಾಗದೇ ಇರೋದು ಬೇಕಾದಷ್ಟಿದೆ. ಸೈನ್ಸ್ ಅಂದರೆ ಅದೇ ಅಲ್ಟಿಮೇಟ್ ಅಲ್ಲ. ಸೈನ್ಸಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲ್ಲ. ಅದನ್ನು ಮೀರಿದ್ದು ಇನ್ನೇನೋ ಒಂದಿದೆ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ನಾವೆಲ್ಲರೂ ಇದ್ದೀವಿ. ಈಗೇನು ಮಾಡೋಣ ಹೇಳು ಸಂಜಯ್? ತುಂಬ ದಿವಸ ಅಮ್ಮನ್ನ ಈ ಸ್ಥಿತಿಲಿ ನೋಡ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಕೈಲಂತೂ ಆಗಲ್ಲ. ಸದ್ಯಕ್ಕೆ ಅವ್ರಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಒಂದು ಸ್ವಲ್ಪ ಮೆಡಿಸಿನ್ಸ್ ಬರ್ಕೊಡ್ತೀನಿ. ಮೆಡಿಸಿನ್ಸ್ ತೊಗೊಳ್ತಾ ಇರಲಿ, ಅಬ್ಸರ್ವೇಷನಲ್ಲಿ ಇಡೋಣ. ಇಂಪ್ರೂವ್ ಆದರೂ ಆಗಬಹುದು. ಈ ಸಾಧ್ಯತೆಯೂ ತಳ್ಳಹಾಕೋಕ್ಕಾಗಲ್ಲ. ಕೆಲವು ಸರಿ ನಮ್ಮ ನಿರೀಕ್ಷೆಗೂ ಮೀರಿ ಮಿರಾಕಲ್ಸ್ ಆಗ್ಬಿಡುತ್ತೆ. ಎಲ್ಲ ಸರಿ ಹೋಗುತ್ತೆ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಸರಿ, ಬರ್ಕೊಡು ನೋಡೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.